ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದರೆ ಇವತ್ತು ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ ನಮ್ಮೂರಲ್ಲಿ ಎಲ್ಲ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಇವತ್ತು ಬೆಳಿಗ್ಗೆ ಊರಿಂದನೇ ರೆಡಿಯಾಗಿ ಅಮ್ಮನ ಮನೆಗೆ ಬಂದ್ವಿ. ಇವಾಗ ಎಲ್ಲ ಸೇರಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಪಾನಕ ಮತ್ತು ಹೆಸರುಬೇಳೆ, ಮಜ್ಜಿಗೆ, ಸಕ್ಕರೆ ಬಾಳೆನೆಲ್ಲನೂ ರೆಡಿ ಮಾಡ್ತಾಯಿದ್ರು. ಎಲ್ಲರೂ ಸೇರಿದ್ರು. ಎಲ್ಲರೂ ನಮ್ಮ ಫ್ಯಾಮಿಲಿಯವರೇ, ನಮ್ಮ ಚಿಕ್ಕಿ ಮತ್ತು ದೊಡ್ಡಮ್ಮವರೆಲ್ಲ ಸೇರಿ ರೆಡಿ ಮಾಡ್ತಾಯಿದ್ದಾರೆ. ನಾನು ವೀಡಿಯೋ ಮಾಡ್ತಾಯಿದ್ದಕ್ಕೆ ಅವರು ಎಲ್ಲ ನೀಟಾಗಿ ತೆಗಿ ಅಂತ ಹೇಳ್ತಾ ಇದ್ದರು. ಸರಿ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು, ಹಾಗೆ ಅಮ್ಮ ಎಲ್ಲನೂ ಪೂಜೆಗೆ ಅಂತ ರಂಗೋಲಿ ಎಲ್ಲ ಬಿಟ್ಟು ಮನೆಯನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ರು. ಯಾಕಂದರೆ ಇವತ್ತು ನಮ್ಮ ಮನೇಲಿ ಎಲ್ಲರೂ ನಮ್ಮ ಮನೆಗೆ ಸೇರಿ ಪೂಜೆಗೆ ಏನೇನು ಬೇಕಂತ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಹಾಗೆ ನಾವು ಬಂದು ವೀಡಿಯೋ ಇಡ್ತಾಯಿದ್ದೆ. ನಮ್ಮ ಚಿಕ್ಕಿ ಮತ್ತು ಅವರೆಲ್ಲ ಕೆಲಸ ಆಲ್ರೆಡಿ ಮುಗಿಸಿ ಓಡಾಡ್ತಾಯಿದ್ರು. ಹಾಗೆ ನಮ್ಮ ಚಿಕ್ಕಿ ವೀಡಿಯೋ ಮಾಡಿ ಫೋಟೋ ತೆಗಿ ಅಂತಂದರು. ಅವರು ತಗೊಂಡು ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಪ್ಪ ಅಮ್ಮ, ನಮ್ಮ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲರೂ ಇದ್ದಾರೆ. ಫ್ಯಾಮಿಲಿ ಸಮೇತ ಎಲ್ಲರೂ ಕೂಡ ಪೂಜೆಗೆ ಏನೇನು ಬೇಕು ಅಂತ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೋತಾಯಿದ್ರು. ಹಾಗೆ ನನ್ನ ಮಗಳು ಮತ್ತು ಅಕ್ಕನ ಮಗಳು ಇಬ್ಬರು ಮೊಬೈಲ್ ನೋಡ್ತಾ ಆಟಾಡ್ತಾ ಕೂತಿದ್ರು. ಹಾಗೆ ನಮ್ಮ ಚಿಕ್ಕಿ ಎಲ್ಲನೂ ನೀಟಾಗಿ ನಮ್ಮ ಬ್ರದರು ಮಜ್ಜಿಗೆ ಮಾಡ್ತಾಯಿದ್ದಾನೆ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡು ಅಂತ ಹೇಳಿ. ಹಾಗೆ ನಮ್ಮ ಚಿಕ್ಕಿಯವರೆಲ್ಲ ಪಾನಕಕ್ಕೆ ಮತ್ತು ಮಜ್ಜಿಗೆಗೆ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದರು. ಹಾಗೆ ನಮ್ಮ ದೊಡ್ಡಮ್ಮ ಕೂಡ ಅವರೆಲ್ಲ ಹೆಲ್ಪ್ ಮಾಡಿ ಎಲ್ಲರೂ ಒಂದೇ ಕಡೆ ಇದ್ದು ಈ ಥರ ಫಂಕ್ಷನ್ಗಳು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಫಂಕ್ಷನ್ ದಿನ ಎಲ್ಲರೂ ಒಂದಿಗೆ ಜೊತೆಯಲ್ಲೇ ಮಾಡೋಕ್ಕೆ ರೆಡಿ ಆಗ್ತಾರೆ. ನೀನು ಹೆಲ್ಪ್ ಮಾಡು ಅಂತ ಅಂದರು. ಸರಿ, ಏನು ಹೆಲ್ಪ್ ಮಾಡಲ್ಲ, ನಿಮ್ಮನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿ. ಹಾಗೆ ನಮ್ಮ ಚಿಕ್ಕಿ ನಮ್ಮಮ್ಮ ಅವರೊಬ್ಬರಿಗೆ ಕಷ್ಟ ಆಗುತ್ತೆ ಅಂತ ಆಲ್ರೆಡಿ ಎಲ್ಲನೂ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿ ತೊಳೆದು ಇಟ್ಕೋತಾಯಿದ್ರು. ಹಾಗೆ ಎಲ್ಲನೂ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಾಯಿತು. ಅದಕ್ಕೆ ಕೊಡೋಕ್ಕಂಥ ತಟ್ಟೆ ಎಲ್ಲ ಫಸ್ಟೇ ಆಲ್ರೆಡಿ ತಗೊಂಡು ಬಂದಿದ್ದರು. ಹಾಗೆ ಪೂಜೆ ಅಂಡೆಗೆ ಮತ್ತು ಮಜ್ಜಿಗೆ ಅಂಡೆಗೆ ಎಲ್ಲಕ್ಕೂ ಮಾವಿನ ಸೊಪ್ಪು ಕಟ್ಟೋಣ ಅಂತ ಎಲ್ಲ ರೆಡಿ ಮಾಡಿ ನಾನು ಇದೊಂದು ಹೆಲ್ಪ್ ಮಾಡಿದೆ. ಮಾವಿನ ಸೊಪ್ಪು ಕೊಟ್ಟೋಕ್ಕೆಲ್ಲನೂ ಹೆಲ್ಪ್ ಮಾಡಿದೆ ಅಷ್ಟೇ, ನಾನೇನೇ ಹೆಲ್ಪ್ ಮಾಡಿಲ್ಲ. ನಮ್ಮ ಬ್ರದರ್ ಇಬ್ಬರು ಕೂಡ ಕಟ್ತಾಯಿದ್ರು. ನಾನು ಎಲ್ಲನೂ ರೆಡಿ ಮಾಡಿ ಕೊಟ್ಬಿಟ್ಟು ಲಾಸ್ಟಲ್ಲಿ ದೇವಸ್ಥಾನಕ್ಕೆ ಹೋಗೋಂತ ಎಲ್ಲ ರೆಡಿ ಆದರು. ಕಂಪ್ಲೀಟ್ ಆದಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲನೂ ಎತ್ತಿಟ್ಕೊಂಡು ರೆಡಿಯಾಗಿ ಇವಾಗ ಒಂದು ಕಡೆ ಇಟ್ಕೊಂಡಿದ್ದಾರೆ. ಹಾಗೆಲ್ಲ ಪೂಜೆ ತಟ್ಟೆನೂ ಕೂಡ ರೆಡಿ ಮಾಡ್ತಾಯಿದ್ದಾರೆ ಎಲ್ಲರೂ ಕೊಡೋಕ್ಕೂ. ಇವಾಗೆಲ್ಲ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಿ ಮಡಗ್ತಾಯಿದ್ರು. ನಮ್ಮ ಬ್ರದರು ಮತ್ತು ಇನ್ನೊಬ್ಬ ಬಿಗ್ ಬ್ರದರು ಎಲ್ಲರೂ ಕೂಡ ಎತ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಒಂದೊಂದಾಗಿ ದೊಡ್ಡ ಅಂಡೆ ಮತ್ತು ಅದೆಲ್ಲ ಅವ್ರ ಹತ್ರ ಕೊಟ್ಬಿಟ್ಟು ನಾವು ಮನೆಯಲ್ಲಿ ತಟ್ಟೆಗಿಟ್ಟದೆಲ್ಲ ನಾವು ಎತ್ಕೊಂಡು ಹೋದ್ವಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಮತ್ತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಇದೇ ನೋಡಿ ನಮ್ಮೂರ ದೇವಸ್ಥಾನ. ಅಲ್ಲಿ ದೇವಸ್ಥಾನ ರೆಡಿಯಾಗಿಲ್ಲ ಇನ್ನೂ, ಅದಕ್ಕೆ ಇಲ್ಲಿ ಚಿಕ್ಕದಾಗಿ ಕಟ್ಟಿ ಅಲ್ಲಿ ಇದ್ದ ಶಿವಲಿಂಗನ ಕೂಡ ಇಲ್ಲೇ ತಂದು ಮರಳಲ್ಲಿ ಊತಾಕಿದ್ದಾರೆ. ಅದಕ್ಕೆ ಮನೆಯಿಂದನೇ ಎಲ್ಲನೂ ರೆಡಿ ಮಾಡಿ ತಗೊಂಡು ಬಂದ್ವಿ. ಇಲ್ಲಿ ಜಾಗ ಇರಲಿಲ್ಲ ಎಲ್ಲ ರೆಡಿ ಮಾಡೋಕ್ಕೆ. ಅದಕ್ಕೆ ಅಪ್ಪನೇ ಪೂಜೆ ಮಾಡೋದು. ಹಾಗೆ ನಮ್ಮ ಬ್ರದರ್ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಏನೇನು ಬೇಕೆಲ್ಲನೂ ತಟ್ಟೆಗಿಟ್ಟು ವಿಭೂತಿ ಹಾಕಿ ಪೂಜೆ, ಪಾನಕ, ಮಜ್ಜಿಗೆ ಎಲ್ಲಕ್ಕೂ ವಿಭೂತಿ ಹಾಕಿ
ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಹಾಗೆ ಎಲ್ಲರೂ ಕೂಡ ಪಕ್ಕದ ತೋಟ ಜಮೀನು ಕಡೆ ಇರೋರೆಲ್ಲ ಕೂಡ ಬಂದಿದ್ದರು. ತುಂಬ ಜನ ಬಂದಿದ್ದರು ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಎಲ್ಲರನ್ನೂ ಬನ್ನಿ ಅಂತ ಹೇಳಿ ಕರೆದಿದ್ವಿ. ಹಾಗೆ ನಮ್ಮ ಅಕ್ಕನ ಮಕ್ಕಳು ಫ್ಯಾಮಿಲಿ ಎಲ್ಲ ನಮ್ಮ ಫ್ಯಾಮಿಲಿಯವರೇ ಇರೋದಿಲ್ಲಿ. ಎಲ್ಲರನ್ನೂ ವೀಡಿಯೋ ಮಾಡ್ಕೊತಾ ಇದ್ದೆ. ಹಾಗೆ ನನ್ನ ಚಿಕ್ಕಿ ಅಕ್ಕನ ಮಕ್ಕಳು, ಆಮೇಲೆ ಫ್ಯಾಮಿಲಿ ರಿಲೇಟಿವ್ಸು, ಮೇಲೆ ಪಕ್ಕದ ತೋಟ ಎಲ್ಲರೂ ಕೂಡ ಬಂದಿದ್ದರು, ತಮಿಳ್ನವರೆಲ್ಲ. ನಮ್ಮೂರಲ್ಲಿ ಇರೋದೇ ಒಂದು ದೇವಸ್ಥಾನ, ಅದು ಮಹದೇಶ್ವರ ದೇವಸ್ಥಾನ. ಅದಕ್ಕೆ ಯುಗಾದಿ ಹಬ್ಬಕ್ಕೆ ಪೂಜೆ ಮಾಡಿ ಈ ಥರ ಪಾನಕ ಮಾಡಿ ವರ್ಷ ಮಾಡ್ತಾಯಿದ್ದಾರೆ ಆ ಕಾಲದಿಂದ. ಸದಾ ಬದುಕು ನನಗೆ ತಗಿ ಮಾದೇಶ್ವರ ದಯ ಬಾರದೆ ಬರಿದಾದ ಬಾಳಲ್ಲಿ